ಇದಕ್ಕೆ ಮುಂಚೆ ಬೇರೆ ಯಾರಿಗಾದ್ರೂ ಕೊಡೋಣ ಅಂತ ಹೇಳ್ತಾನೆ. ಎಸುಗೈ ನಗ್ತಾನೆ. ನಕ್ಬಿಟ್ಟು ಆ ಹಾಲನ್ನ ಕುಡಿತಾನೆ. ನಂತರ ಎಸುಗೈ ಮತ್ತು ಸೈನಿಕರು ಅಲ್ಲಿಂದ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಇನ್ನೇನು ಅವರ ಜಾಗ ಸಮೀಪ ಆಗ್ತಾ ಇದೆ. ಕುದುರೆಯಲ್ಲಿ ವೇಗವಾಗಿ ಹೋಗ್ತಾ ಇದ್ದಾರೆ. ಎಸುಗೈಗೆ ನಿಧಾನವಾಗಿ ಕಣ್ಣು ಮಂಜಾಗುತ್ತೆ. ತೀವ್ರವಾದ ಹೊಟ್ಟೆ ನೋವು ಕಾಣಿಸ್ಕೊಡುತ್ತೆ. ಕುದುರೆಯ ಗತಿಯನ್ನು ಅವರು ನಿಧಾನ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ತಲೆ ಸುತ್ತದಂಗಾಗಿ ಕುದುರೆಯಿಂದ ಕೆಳಗಡೆ ಬಿದ್ದೋಗ್ತಾರೆ. ಡಾಯ್ಸೈಚನ್ನ ಜಾಗ, ಅಲ್ಲಿ ಟೆಮೋಜಿನ್ ಕುರಿಗಳನ್ನೆಲ್ಲ ಹಟ್ಟಿಯೊಳಗೆ ಸೇರಿಸ್ತಾ ಇದ್ದಾನೆ. ಆಗ ಅಲ್ಲಿ ಬೋರ್ಟೆ ಬರ್ತಾಳೆ. ಅವಳು ಒಂದು ಪಾತ್ರೆಯಲ್ಲಿ ಹಾಲನ್ನು ತಂದಿರ್ತಾಳೆ. ಅದನ್ನು ಟೆಮೋಜಿನ್ಗೆ ಕೊಡ್ತಾಳೆ. ಅವನು ಅದನ್ನು ತಗೊಳ್ತಾನೆ. ಅವನು ಒಂದು ಚಿಕ್ಕ ಎಲುಬು ತುಂಡನ್ನು ಬೋರ್ಟೆಗೆ ಕೊಡ್ತಾನೆ. ಅವಳು ಕೇಳ್ತಾಳೆ ಏನಿದು ಅಂತ. ಆಗ ಟೆಮೋಜಿನ್ ಹೇಳ್ತಾನೆ, ನೀನು ಇದನ್ನು ಹಾರ ಮಾಡಿ ಕತ್ತಿಗೆ ಹಾಕೋ. ನಿನಗೆ ಯಾವಾಗಾದರೂ ಏನಾದರೂ ಬೇಕು ಅನಿಸಿದಾಗ ಈ ಎಲುಬು ತುಂಡನ್ನು ಉಜ್ಜಿತಾ ನೀನು ದೇವರಲ್ಲಿ ಪ್ರಾರ್ಥನೆ ಮಾಡು, ನೀನು ಅಂದ್ಕೊಂಡದ್ದು ಆಗುತ್ತೆ ಅಂತ ಹೇಳ್ತಾನೆ. ಬೋರ್ಟೆಗೆ ಖುಷಿಯಾಗುತ್ತೆ. ಅವಳು ಆ ಎಲುಬು ತುಂಡನ್ನ ನಿಧಾನವಾಗಿ ಸವರ್ತಾ ಇರ್ತಾಳೆ. ದೂರದಲ್ಲಿ ಕುದುರೆ ಬರೋ ಶಬ್ದ ಆಗುತ್ತೆ. ಟೆಮೋಜಿನ್ ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಇದು ನಮ್ಮ ಕಡೆಯವರು ಅಂತ. ಆ ಕುದುರೆ ಅವನ ಸಮೀಪಕ್ಕೆ ಬರ್ತಾ ಇದ್ದಂಗೆ ಟೆಮೋಜಿನ್ ಅಂತ ಗಾಬರಿಯಿಂದ ಕಿರ್ಚ್ಕೊಳ್ತಾನೆ. ಆಗ ಟೆಮೋಜಿನ್ ಹತ್ರ ಹೋಗಿ ಕೇಳ್ತಾನೆ ಏನಾಯಿತು ಅಂತ. ಅವನು ಕುದುರೆಯಿಂದ ಇಳಿದಿದ ತಕ್ಷಣ ಹೇಳ್ತಾನೆ, ಏನು ನಡಿಬಾರ್ದು ಅದು ನಡೆದೋಯ್ತು, ನಿಮ್ಮ ತಂದೆಯನ್ನು ಶತ್ರುಗಳು ವಿಷ ಇಟ್ಟು ಕೊಂದ್ಬಿಟ್ರು ಅಂತ ಹೇಳ್ತಾನೆ. ಕೇಳಿದ ತಕ್ಷಣ ಟೆಮೋಜಿನ್ ಅವಸರವಾಗಿ ಹೋಗಿ ತನ್ನ ಕುದುರೆ ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಕುದುರೆ ಮೇಲೆ ಹತ್ಕೊಂಡು ಅವನು ವೇಗವಾಗಿ ಹೊರಟೋಗ್ತಾನೆ. ಬೋಟೆ ಕರಿತಾ ಇರ್ತಾರೆ, ಟೆಮೋಜಿನ್ ಅಂತ ಕರಿತಾ ಇದ್ರೂ ಅವ್ನು ಕೇಳಿಸ್ಕೊಳ್ದೆ ತುಂಬ ವೇಗವಾಗಿ ಹೊರಟೋಗ್ತಾನೆ. ಅವನಿಂದನೇ ಆ ಸೈನಿಕನು ಕುದುರೆ ಏರಿ ಹೊರಟೋಗ್ತಾನೆ. ಈಗ ಟೆಮೋಜಿನ್ ತನ್ನ ತಂದೆಯ ಬಿಡಾರವನ್ನು ಸೇರುವ ಮೊದಲೇ ಎಸುಗೈನ ಪ್ರಾಣ ಹೊರಟೋಗಿರುತ್ತೆ. ಅವಸರವಾಗಿ ಟೆಮೋಜಿನ್ ಬಿಡಾರದ ಒಳಗೆ ನುಗ್ತಾನೆ. ನೋಡ್ತಾನೆ ತನ್ನ ತಂದೆಯ ಶವ. ಅವನ ತಾಯಿ ಹೋಲೂನ್ ಮತ್ತು ದೊಡ್ಡಮ್ಮನಾದ ಸೊಚಿಜಿಲ್ ಇವರೆಲ್ಲ ಅಲ್ಲಿ ದಿಕ್ಕು ತೋಚದೆ ಕುಳಿತುಕೊಂಡಿದ್ದಾರೆ. ಟೆಮೋಜಿನ್ ಈಗ ನಿಧಾನವಾಗಿ ತನ್ನ ತಂದೆಯ ಶವದ ಹತ್ರ ಹೋಗ್ತಾನೆ. ಅಲ್ಲಿ ಮಂಡಿಯೂರಿ ಕೂತ್ಕೊಳ್ತಾನೆ. ಅವನಿಗೆ ಹಲವಾರು ಗೊಂದಲ, ಮುಂದೆ ಏನು ಮಾಡೋದು ಅಂತ. ಈ ಸಂಸಾರದ ಹೊಣೆಯನ್ನು ಹೊತ್ಕೋಬೇಕಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಶವ ಸಂಸ್ಕಾರ ಮಾಡಬೇಕಲ್ಲ. ದೊಡ್ಡವರು ಏನು ಮಾಡ್ತಾರೆ, ಎಸುಗೈನ ದೇಹವನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಒಂದು ಕುದುರೆ ಗಾಡಿಯಲ್ಲಿ ಇಡ್ತಾರೆ. ಒಂದು ಕುದುರೆ ಆ ಗಾಡಿನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದರ ಮುಂದೆ ವಯಸ್ಸಾದ ಮಂತ್ರವಾದಿ ಒಂದು ಟಮಟೆ ಅಥವಾ ದುಡಿನ ಬಾರಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಆ ಗಾಡಿಯ ಹಿಂದೆ ಎಸುಗೈನ ಕುಟುಂಬದವರೆಲ್ಲ ಕುದುರೆಯಲ್ಲಿ ಬರ್ತಾ ಇರ್ತಾರೆ. ಒಂದು ಸಮತಟ್ಟಾದ ಪ್ರದೇಶದಲ್ಲಿ ಹೋಗ್ತಾ ಇರ್ತಾರೆ. ಆಗ ಒಂದು ಏರು ಪ್ರದೇಶ ಬರುತ್ತೆ.